ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ಸೊಲ್ಯೂಷನ್ಸು, ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ವಿಚಾರ ಹೆಂಗೆ ಕೇಳೋದು ಅಂತ ಒಂದು ಸ್ವಲ್ಪ ಭಯ ಇದೆ. ಏನಾದರೂ ಬೈದು ಬಿಡ್ತೀರೋ ಅಂತ ಗೊತ್ತಿಲ್ಲ. ಯಾಕಂದರೆ ನಿಮ್ಮನ್ನು ಬಹಳ ವರ್ಷಗಳಿಂದ ನೋಡ್ತಾ ಬಂದಿರೋದ್ರಿಂದ ತುಂಬ ಹಾಸ್ಯ ಮಾಡ್ತಾ ಇರೋವಂಥದ್ದು, ರೈಮಿಂಗ್ ಮಾಡೋವಂಥದ್ದು, ಆ ವರ್ಡ್ಸ್ನ ಇಮಿಡಿಯೇಟಾಗಿ ಫ್ಲೋನಲ್ಲಿ ಹೇಳೋವಂಥದ್ದು ಸೂಪರ್ ಟ್ಯಾಲೆಂಟ್, ಅದರಲ್ಲಂತೂ ನೋ ಡೌಟ್ ಅಂತ ಹೇಳ್ಬೋದು. ಆದರೆ ನೀವು ಯಾವಾಗಾದರೂ ಪದೇ ಪದೇ ಯಾವುದಾದ್ರೂ ಒಂದು ವಿಚಾರವನ್ನು ಜ್ಞಾಪಕ ಮಾಡಿಕೊಂಡು ನಗು ಬರುವಂಥದ್ದು ನಿಮ್ಮ ಒಂದು ಲೈಫ್ನಲ್ಲಿ ಈ ಥರದ್ದು ಏನಾದರೂ ನಡೆದಿದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಯಾಕಂದರೆ ಇಷ್ಟು ಫನ್ ಆಗಿರ್ತೀರಾ, ರೆಮಿಡೀಸ್ ಕೊಡುವಾಗ ಅಷ್ಟೇ ನಮಗೆ ಅದನ್ನು ಅರ್ಥ ಮಾಡಿಸ್ತೀರಾ ಹೇಗೆ ಮಾಡ್ಕೋಬೇಕು ಅಂತ. ರೈಮಿಂಗ್ಸ್ ಹೇಳುವಾಗ ಗೊತ್ತೇ ಇರಲ್ಲ, ಇದು ಆಮೇಲೆ ಆ 3 ಅಕ್ಷರದ್ದಾಗಿರ್ಬೋದು, ತುಂಬ ವಿಚಾರಗಳನ್ನ ನಮಗೆ ಹೇಳ್ತೀರಾ. ಏನಾದರೂ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದನ್ನು ಪದೇ ಪದೇ ನೆನಪು ಮಾಡ್ಕೊಳ್ಳುವಂಥದ್ದು, ಅದು ಹಾಸ್ಯಮಯವಾಗಿರ್ಬೋದು, ನಗು ಬರೆಸುವಂಥದ್ದು, ಅಥವಾ ನಿಮ್ಗೆ ಅದು ನೆನೆಸ್ಕೊಂಡಿದ ತಕ್ಷಣ ನಗು ಬರುವಂಥದ್ದು, ಆ ಥರದ್ದು ಏನಾದರೂ ಇದೆಯಾ ಗುರುಗಳೇ? ಸೊ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ. ಸೊ ಬೈಬೇಡಿ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ. ತುಂಬ ಇರ್ತವೆ, ಬಟ್ ಯಾವುದು ಅಂತ ಅಷ್ಟು ಬೇಗ ನೆನಪು ಬರಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳು, ಹಾಗೆ ನಾನು ಒಂದೊಂದು ಸಲ ತುಂಬ ನೆನಪು ಮಾಡಿಕೊಂಡರು, ಪ್ಲಸ್ ಈಗ ನೆನಪು ಇಲ್ಲದಾಗ ಆಗಿರೋದು ಒಂದು ಘಟನೆ ಅಂದರೆ, ಬಹಳ ನಗ್ತಿರ್ತೀನಿ ನಾನು ನೆನಪು ಮಾಡ್ಕೊಂಡು ಪದೇ ಪದೇ ಪದೇ. ಅದೇನು ಅಂತಂದರೆ, ಒಬ್ಬ ವಯಸ್ಸಾಗಿರೋ ವೃದ್ಧರಿದ್ದಾರೆ, ಒಬ್ಬ ಬಹಳ ಒಳ್ಳೆ ಮನುಷ್ಯ. ನೀವು ಜೋಗ್ ಜಲಪಾತ ನೋಡಿದ್ದೀರಲ್ಲ, ಆ ಜೋಗ್ ಜಲಪಾತಕ್ಕೆ ಬರೀ 3 ಕಿಲೋಮೀಟರ್ ಅಂತರ ಇದೆ. ಆ ಪ್ಲೇಸ್ ಕೂಡ ಹೇಳ್ತೇನೆ, ಮಾವಿನ ಗುಂಡಿ ಅಂತ. ಮಾವಿನ ಗುಂಡಿ ಮತ್ತು ಈ ಜೋಗ್ ಜಲಪಾತಕ್ಕೆ ಮಿಡ್ಲಲ್ಲಿದೆ. ಒಬ್ಬ ಆತ, ಅದೇ ನಾನು ನಿಮಗೆ ಹೇಳಿದ ನೆನಪಿದ್ದರೆ ಬಹುಶಃ ನಾನು ಈ ಒಂದು ಇದು ಮಾಡಲಿಕ್ಕೆ ಕಾರಣ, ಆ ಒಂದು ಜೈನ ಮಂದಿರ ಅದಕ್ಕಿಂತಲೂ ದೂರ ಹೋಗಬೇಕು. ಅಲ್ಲಿಂದ ಆಚೆಗೆ 80 ಕಿಲೋಮೀಟರ್ ದೂರ ಹೋಗ್ತೀನಿ ನಾನು. ಅಲ್ಲಿ ಜ್ವಾಲಾಮಾಲಿನಿಗೆ ಸಂಬಂಧಪಟ್ಟದ್ದು. ಆ ಜ್ವಾಲಾಮಾಲ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಉಳ್ಕೊಳ್ತಿದ್ವಿ 1-2 ದಿನ 3 ದಿನ ಹಾಗೆ. ಅಲ್ಲಿ ಒಬ್ಬ ಆತ ಇದ್ದಾರೆ, ವೃದ್ಧ, ಯಾರ ತಂಟಿಗೂ ಹೋಗಲ್ಲ. ಅವರಾಯಿತು, ಅವ್ರ ಪಾಡಾಯಿತು. ಒಯ್ಯೋರಿದ್ರು, ಒಬ್ಬರೇ ಇರೋದು, ಒಬ್ಬರೇ. ಬಹುಶಃ ಒಂದು 10-6 ವರ್ಷಗಳು ನಮ್ಮ ಅವರ ಭೇಟಿ ಇದೆ. ನಾನು ಹೋದಾಗಲೆಲ್ಲ ತುಂಬ ಇಷ್ಟಪಟ್ಟುಕೊಂಡು ಹೋಗ್ತೀನಿ ಆ ಪ್ಲೇಸಿಗೆ. ನಾನು ಒಬ್ಬನೇ ಇರ್ತಾನೆ. ನಾನು ಇಲ್ಲಿ ತನಕ ಆ ಒಂದು 10-6 ವರ್ಷಗಳಲ್ಲಿ ನಿಮ್ಮ ಕುಟುಂಬದವ್ರು ಯಾರು ಅಂತ ನಾನು ಕೇಳಲೂ ಇಲ್ಲ. ಅದು ಅಷ್ಟು ಬಾಂಡಿಂಗ್, ಬಹಳ ವಿಷಯಗಳು ಚರ್ಚೆ. ಆ ಥರ ಏನಾದರೂ ಒಂದು ಕೆಣಕಿದ್ರೆ ಇಂದಿರಾ ಗಾಂಧಿದಾಗಿರ್ಬೋದು, ರಾಜೀವ್ ಗಾಂಧಿದಾಗಿರ್ಬೋದು, ಮಹಾತ್ಮ ಗಾಂಧಿದಾಗಿರ್ಬೋದು, ಬಹಳಷ್ಟು ಎಲ್ಲರದು ಆವತ್ತಿನ ಕಾಲದಿಂದ ಹೇಳ್ಕೊಂಡು ಬರ್ತಾನೆ. ಒಂದು ಅರ್ಧ ಎಕರೆ ಜಮೀನು ಒಳಗಡೆ ಒಂದಷ್ಟು ಅಡಿಕೆ ಮರ, ಇನ್ನೊಂದಷ್ಟು ಏನೇನೇನೋ ಈ ಫ್ರೂಟ್ಸ್ದು ಮಾಡಿಕೊಂಡು ಒಂದು ಬಾವಿ ಇದೆ, ಸಣ್ಣದೊಂದು ಮನೆ ಇದೆ. ಇಲ್ಲಿ ನನಗೋದ್ರೆ ಹಬ್ಬ, ನನಗಾಗಿ ಈ ಪ್ಲೇಸ್ ಏನೋ ಅಂತ ಅನ್ನೋಷ್ಟು ಖುಷಿಯಿಂದ ಹೋಗ್ತೀನಿ. ಆಯಪ್ಪ ನನ್ನ ಬಾಂಡಿಂಗು ಹೀಗೆ ಹೋಗೋದು ಬರೋದ್ರೆ ತುಂಬ ಕ್ಲೋಸ್ ಆಯಿತು. ಜೈನ್ಸ್ ಅವರು ಬಹಳ ಒಳ್ಳೆ ಮನುಷ್ಯ, ತುಂಬ ಸಾತ್ವಿಕರಲ್ಲಿ ಸಾತ್ವಿಕ ಅಂತ ಒಬ್ಬಪ್ಪ. ನಾನು ಬಹುಶಃ ಯಾವಾಗಲೂ ಜಾಸ್ತಿ ಮಾತಾಡ್ತೀವಿ, ಫೋನಲ್ಲಿ ಕೂಡ ಇರ್ತಿದ್ವಿ. ಯಾವಾಗಲಾದರೂ ಒಂದೊಂದು ಸಲ 2 ತಿಂಗಳು 1 ತಿಂಗಳು ಮಾತಾಡೋಕ್ಕಾಗಲಿಲ್ಲ ಅಂತಂದರೆ, ಏನು ಸ್ವಾಮೀಜಿ ಚೆನ್ನಾಗಿದ್ದೀರಾ ಅಂತ, ನೀವು ಚೆನ್ನಾಗಿದ್ದೀರಾ ತಾತ, ಹೇಗಿದ್ದೀರಿ ಅಂತ. ನಾನಂದರೆ, ಏನೋ ಬಿಡಿ ಸ್ವಾಮಿ, ಈ ಕಾಡು ಹೋಗುವಂತ ಇದೆ, ಏನಂತಕ್ಕಂತಾರೆ ಅದಕ್ಕೆ, ಊರು ಹೋಗುವಂತಿದೆ, ಕಾಡು ಊರು ಹೋಗುವಂತ ಇದೆ ಅದ ಅಂತಾನೆ ಯಾವಾಗಲೂ ಅಂತಿರ್ತಾರೆ ಅದನ್ನ. ಏನು ನಮ್ಮದೇನು ಬಿಡಿ ಸ್ವಾಮಿ, ವಯಸ್ಸಾಯಿತು, ಊರು ಹೋಗುವಂತ ಇದೆ, ಕಾಡು ಬಾ ಅಂತ ಇದೆ ಅಂತ ಆತ ಅಂತಾನೆ. ನಾನು ಅಂತೀನಿ ಹಾಗೆ, ಅಯ್ಯೋ ನನಗೂ ಹಂಗೆ ಅನಿಸ್ತಾ ಇರ್ತದೆ ಯಾಕೋ, ನಾನು ಹಾಗೆ ಅಂತೀನಿ. ತಾತ ನನಗೂ ಹಾಗೆ ಅನಿಸ್ತದೆ ಯಾಕೋ, ಕಾಡು ಹೋಗೋಂತ ಇದೆ, ಕಾಲೇಜ್ ಬಾ ಅಂತ ಇದೆ ಅಂತೀನಿ. ಅಯ್ಯೋ ನಿಮ್ಗೆ ಯಾಕೆ ಸ್ವಾಮಿ ಏಜಲ್ಲಿ ಅಂತಾನೆ, ಅಪ್ಪ ಅರ್ಥನೇ ಆಗಲ್ಲ ಆತನಿಗೆ. ನನಗೂ ಹಂಗೆ ಅನಿಸ್ತದೆ ತಾತ ಅಂತೀನಿಗೆ. ಈಗ ನಗ್ತಾನೆ ಇರ್ತೀನಿ. ಅಯ್ಯೋ ನಿಮಗೆ ಇನ್ನೂ ಚಿಕ್ಕವ್ರು ಸ್ವಾಮಿ, ನೀವು ಚೆನ್ನಾಗಿ ಬಾಳಿ ಬದುಕಬೇಕು ಏನೋ ಹೇಳ್ತಿರ್ತಾನೆ. ಹೀಗೆ ಒಡನಾಟ ಶುರುವಾದದ್ದು. ಆತ ಏನೂ ನನ್ನಿಂದ ಅಷ್ಟಾಗಿ ಕೇಳಿರಲಿಲ್ಲ. ಒಂದು ಸಲ ಬಹುಶಃ ನಾನೇ ತಿಳ್ಕೊಂಡು, ಅಷ್ಟು ಪ್ರಾಂತ್ಯದಲ್ಲಿ ಒಬ್ಬನೇ ಅದು ಹೇಗಿರುತ್ತ ಅನ್ನೋ ಗೊತ್ತಿಲ್ಲ,
ಆ ಒಬ್ಬ ಆತ ನನ್ನನ್ನು ಬಾಯಿ ಬಿಟ್ಟು ಕೇಳಿದ್ದಂದರೆ ನನಗೊಂದು ಟಿ ವಿ ಕೊಡಿಸ್ತೀರಾ ಸ್ವಾಮೀಜಿ ಅಂತ. ನನಗಾಗಿದ್ದ ಆನಂದ ಬೇರೆ ಇತ್ತು. ಟಿ ವಿ ಕೊಡಿಸ್ದೆ, ಮತ್ತು ಅದಾದಮೇಲೆ ಅದೇನು ಬೇಕು ಅದಕ್ಕೆ ಕನೆಕ್ಷನ್ ಕೊಡುವಂಥದ್ದೆಲ್ಲ ಕೂಡ ಮಾಡಿ ಆದಮೇಲೆ ಮತ್ತು ರೀಚಾರ್ಜು ಕೂಡ ಮಾಡ್ತಾ ನಾನೇ ಇಲ್ಲಿಂದ ಮಾಡಿಸೋಂಥ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ. ಒಬ್ಬನೇ ಇರ್ತಿದ್ದ. ಸರಿ, ಅದಾದಮೇಲೆ ಅಷ್ಟು ಹತ್ರದಲ್ಲಿ ಇದೆಯಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ಒಂಚೂರು ಮನೇನ ಒಂಚೂರು ವ್ಯವಸ್ಥಿತವಾಗಿ ಮಾಡಿ ಒಂದಷ್ಟು ಯಾರಾದರೂ ಹೋದರೆ ಉಳ್ಕೊಳ್ಳೋಕ್ಕೆ ಅಂತೇಳಿ ನಮ್ಮ ಕಡೆಯವರೇ ಯಾರಾದರೂ ಹೋದರೆ ನಾನು ಆ ಪ್ಲೇಸ್ ಹೇಳ್ತೀನಿ, ಅಲ್ಲಿ ಉಳ್ಕೊಳ್ತಾರೆ. ಹೀಗೆಲ್ಲ ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು. ಹೀಗೆ ಮಾತಾಡಿದಾಗಲೆಲ್ಲ ಹಾಯಪ್ಪ ನಾನು ಹೀಗೆ ಮಾತಾಡ್ತಿದ್ವಿ. ಹೇಗಿದ್ದಾರೆ ತಾತ ಅಂದರೆ ಇದೆ ನಾನು. ಅಯ್ಯೋ ಏನು ಸ್ವಾಮಿ ವಯಸ್ಸಾಯ್ತಲ್ಲ ಸ್ವಾಮಿ, ಮನೆ ಹೋಗೋವಂಥದ್ದೇ ಕಾಡು. ನನಗೂ ಅನಿಸ್ತಾ ಇತ್ತು ನೀವು ಹಿಂಗೆ ಅಂದಾಗೆಲ್ಲ ನನಗೂ ಕೂಡ ಅಷ್ಟೇ ಕಾಡು ಹೋಗೋವಂಥದ್ದೇ, ಕಾಲೇಜ್ ಬಾ ಅಂತ ಇದೆ ಅಂತ. ಅಯ್ಯೋ ನೀವು ಆ ಮಾತು ಹೇಳ್ಬಾರ್ದು ಅಂತಾನೆ ಹೇಳ್ಬಾರ್ದು ಅಂತ ನಂಗೆ ನಗು ಬರುತ್ತೆ ಅವಾಗ. ಹಾಯಪ್ಪನಿಗೆ ಅರ್ಥ ಆಗಿರಲಿಲ್ಲ. ತಕ್ಷಣ ಹಿಂಗೆ ಮಾತಾಡ್ತಾ ಇದು ಬಹಳ ನೆನಪು ಬರುತ್ತೆ. ಅಂದರೆ ಆ ತಾತ ಅರ್ಥ ಆಗಿದ್ದಿದ್ರೆ ಈ ಪದ ಇಟ್ಕೊಂಡ್ಬಿಡೋಣ ಅಷ್ಟು ಬೇಗ. ಅಯ್ಯೋ ಹಂಗೆ ಅನ್ಬಾರ್ದು ಸ್ವಾಮಿ ಅನ್ನಲ್ಲ, ಅಂದರೆ ಏನಿದು ಅಂತ. ಆವಾಗ ಸ್ವಲ್ಪ ಈ ಥರ ಅಂದಾಗ ನಾನು ಎಷ್ಟೋ ಜನ ಮತ್ತೆ ತಿರುಗಿ ಮಾತಾಡಿದ್ದಾರೆ, ನೋಡ್ದ ಸ್ವಾಮೀಜಿ ಈಗ ಈ ಕಾಡಿಂದ ಕಾಲೇಜಿಗೆ ಹೋಗ್ಬೇಕು ಅಂತ. ಅಂದರೆ ಆ ದಿನಗಳು ನೆನಪು ಮಾಡ್ಕೊಳ್ತಿದ್ರೆ ಅದು ಬಹುಶಃ ಅದು ಓದುವಂಥದ್ದು ಅಭ್ಯಾಸ, ಖುಷಿ ಸಂತೋಷ ಥರ ದಿನಗಳಲ್ಲ ಅವು. ಆಗ ನಾನು ಅಂದಾಗ ಕೆಲವರು ಮಾತಾಡ್ತಾರೆ, ಈ ತಾತನಿಗೆ ಇಲ್ಲಿ ತನಕ ಅರ್ಥನೇ ಆಗಲಿಲ್ಲ. ಆಗ ನಾನು ನಗ್ಕೊಂಡು ತುಂಬ ನಗೋದಿತ್ತು. ಆಮೇಲೆ ಯಾರಾದರೂ ಹೋದಾಗ ನಮ್ಮ ಜೊತೆ ಅಲ್ಲಿಂದ ಆ ತಾತನ್ನ ಕೂರಿಸ್ಕೊಂಡು ನಮ್ಮ ಕಾರ್ಲ ಸ್ವಲ್ಪ ದೂರ ಎಲ್ಲೋ ಹೋದ್ವಿ. ಆವಾಗ ನಮ್ಮ ವೆಹಿಕಲ್ಗೆ ಡೀಸೆಲ್ ಹಾಕಿಸಿದಾಗ ಅದೊಂದು ಫುಲ್ ಟ್ಯಾಂಕ್ ಮಾಡಿದ್ವಿ. ಆವಾಗ ಏನಂತಂದರೆ 7,000 ಎಷ್ಟು ಆಗಿತ್ತು. ಅದನ್ನು ಕೊಟ್ಟರೆ ಎಷ್ಟಾಯ್ತು ಸ್ವಾಮೀಜಿ ಎಷ್ಟು ಕೊಟ್ರಿ ಅಂತಂದ. 7,000 ಆಯಿತು ತಾತ ಅಂದೆ. ಹಿಂಗೆ ಇಟ್ಕೊಂಡ್ಬಿಟ್ಟ, ಬಾಯಿ ಮೇಲೆ ಇಟ್ಕೊಂಡ್ಬಿಟ್ಟ ತಾತ. ಓ ಅಷ್ಟು ಮಾಡಬೇಕಾ ಇದಕ್ಕೆ, ಇದು ದೊಡ್ಡದೇ ಗಾಡಿ ಬೇಕು. ನಾನು 1 ವರ್ಷ ಜೀವನ ಮಾಡ್ತೀನಿ ಸ್ವಾಮಿ ಹಣದಲ್ಲಿ, 1 ವರ್ಷ ಜೀವನ ಮಾಡ್ತೀನಿ. ನನಗೆ ಪೆನ್ಷನ್ ಬರುತ್ತೆ, ಸ್ವಲ್ಪ ಅಲ್ಲೇನೋ ಬೆಳೆಸ್ಕೊಳ್ತೀನಿ. ಇದರಲ್ಲಿ ಓಲ್ಡ್ ಪೆನ್ಷನ್ ಬರುತ್ತೆ, ಅದರಲ್ಲಿ ಊಟ ಮಾಡಿಕೊಂಡು ಇವೆಲ್ಲ ಅದು ಮೋಸ್ಟ್ಲಿ ಆ ಯಪ್ಪನನ್ನು ಡೀಸೆಲ್ ಹಾಕೋವಾಗ ಏನಾದರೂ ಈ ಮಾತು ಅಂದಿಲ್ಲ ಅಂತಂದಿದ್ರೆ ಬಹುಶಃ ನನಗೆ ಈತ ಹೇಳ್ತಿರ್ಲಿಲ್ಲ. ನಾನು ಕೆಲವೆಲ್ಲ ಕೇಳ್ತಾ ಇರಲಿಲ್ಲ. ಹೀಗೆ ಏನು ಬೇಕೋ ಅಷ್ಟು ನೀಡ್ಸ್ ಮಾತ್ರ ಮಾಡೋದು ಬರೋದು. ನಾನು ಹೋದಾಗ ಮಾತ್ರ ಒಂದು 2-3 ತಿಂಗಳಿಗೆ ಆಗೋಷ್ಟು ಎಲ್ಲ ತಂದು ಹಾಕ್ಬಿಟ್ಟು ಹೊರಟ್ಬಿಡ್ತಾ ಇದ್ದೆ. ಇದೇ ರೀತಿ ಇದ್ದದ್ದು ಸ್ವಲ್ಪ ಹೇಳ್ತಾ ಬಂದ. ಆಮೇಲೆ ಆತನ ಕೆಣಕ್ತಾ ಒಂದೊಂದು ಆಚೆ ಬಂದಾಗ ಅಲ್ಲಿಂದ ಆಚೆಗೆ ನಾನು ಆತನ ಗಮನಿಸಿದೆ, ನೋಡ್ಕೊಳ್ತಿದ್ದೆ. ಇಲ್ಲಿ ಏನು ಅಂತಂದರೆ ಬಹಳ ಮುಖ್ಯವಾಗಿ ಅದಾದ ಮೇಲೆ ಒಂದಷ್ಟು ದಿನಗಳಾದಮೇಲೆ ನಮ್ಮ ಹುಡುಗನಿಗೆಲ್ಲ ಕಳಿಸ್ಕೊಡ್ತಾ ಇದ್ದೆ. ಅವರು ಮತ್ತೆ ಅಲ್ಲಿ ಉಳ್ಕೊಂಡಿದ್ದು ಆ ಸುತ್ತಾಡ್ಕೊಂಡು ಬರ್ತಾರಲ್ಲ, ಅದಾದ ಮೇಲೆ ಜೋಗ ಜಲಪಾತ ಹೋಗಿ ಬರ್ತಾರಲ್ಲ, ನಂತರ ಕಾಲ್ ಮಾಡ್ತೀನಿ ನಾನು. ಏನು ತಾತ ಅವರೆಲ್ಲ ಚೆನ್ನಾಗಿದ್ರು, ಅಲ್ಲಿ ನಿಮಗೆಲ್ಲ ಮಾತಾಡ್ಸಿದ ಚೆನ್ನಾಗಿ. ನೋಡ್ಕೊಟ್ರು ಸ್ವಾಮಿ, ಕೈ ತುಂಬ ದುಡ್ಡು ಕೊಟ್ಟರು ಸ್ವಾಮಿ, ನನ್ನ ಜೀವನದಲ್ಲಿ ಅಷ್ಟು ಹಣ ನೋಡಿಲ್ಲ ಸ್ವಾಮಿ, ನಾನು ಕೊಟ್ಟರು ಸ್ವಾಮಿ ಅಂತ ಖುಷಿ ಪಡ್ತಾರೆ. ಇದೊಂದು ಖುಷಿ ನೋಡಿದೆ ಆತನಲ್ಲಿ. ಈತ ಏನು ಬೇಡಿಕೆಗಳು ಇಡ್ತಾ ನಾವೆಲ್ಲವೂ ಕೂಡ ನೋಡ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ಮಾಡ್ತಾ ನೋಡ್ತಾ ಹೀಗೇ ತಾತನ ಜೊತೆ ಮುಂದುವರೆದದ್ದು ಎಷ್ಟು ಅಂತಂದರೆ ತುಂಬ ನನ್ನ ಮೊಮ್ಮಗ ಆತ ನನ್ನ ತಾತ ಇಷ್ಟು ತನಕ ಹೊರಟೋಯ್ತು. ಹಾಗೆ ಒಂದು ರಾತ್ರಿ ನಾನಲ್ಲಿ ಉಳಿದುಕೊಂಡಾಗ ವಾಕ್ ಮಾಡೋಕ್ಕೆ ರಾತ್ರಿ 10 ಗಂಟೆಯಲ್ಲಿ ಹೋಗ್ತೀನಿ. ಸ್ವಾಮಿ ಯಾಕೆ ಹೋಗ್ತೀವಿ ಹೊರಗಡೆ ಎಲ್ಲ ಅಂದರು. ಸುಮ್ಮನೆ ಅಲ್ಲೇ ಸುತ್ತಾಡ್ತೀವಿ, ತೋಟ ಮಾತ್ರನೇ. ಆದರೆ ಹೊರಗಡೆ ಹೋದಾಗ 1 ಕಿಲೋಮೀಟ್ರ್ ರೋಡ್ ಪೂರ್ತಿ ಹೊರಟುಬಿಟ್ಟೆ ನಾನು. ಅಲ್ಲಿ ಒಂದು ಹಸು ರೋಡಲ್ಲಿ ಮಲಗಿತ್ತು, ಕತ್ಲಿತ್ತು. ನಾನು ಮೊಬೈಲ್ ಟಾರ್ಚ್ ಹಾಕಿದಾಗ ಅದರ ಕಾಲಿಂದ ರಕ್ತ ಬರ್ತಾಯಿತ್ತು. ಅಯ್ಯೋ ರಾಮ, ಮೋಸ್ಟ್ಲಿ ಕಾರ್ನವರೇ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂತಂದರೆ ಮತ್ತು ಮನೆಗೆ ವಾಪಸ್ ಹೋಗಿ ತಾತರನ್ನು ಇನ್ನೊಬ್ಬರನ್ನ ಕರ್ಕೊಂಡು ಬಂದು ಆ ಒಂದು ಹಸುನ ತಗೊಂಬಂದು ವ್ಯವಸ್ಥಿತವಾಗಿ ಏನೋ ಮಾಡಿ ಹೇಳ್ಕೊಂಡು ಬಂದು ನಿಧಾನಕ್ಕೆ ವ್ಯವಸ್ಥಿತವಾಗಿ, ಅಂದರೆ ಆ ಕಡೆ ಗಿಡ್ಡ ಅಂತ ಕರೀತಾರೆ, ಗಿಡ್ಡ ಹಸು ತುಂಬ ಚಿಕ್ಕದಾಗಿತ್ತು, ಅಷ್ಟು ದೊಡ್ಡದೇನಲ್ಲ. ಅದಕ್ಕೆ ಪೋಷಣೆ ಮಾಡಿ ಅದನ್ನು ಏನು ಮಾಡಬೇಕೋ ಡಾಕ್ಟ್ರನ್ನ ನೆಕ್ಸ್ಟ್ ಡೇ ಕರೆಸಿ ಅದಕ್ಕೆ ಏನು ಮಾಡಬೇಕು ಮಾಡಿಸಿ ಆದಮೇಲೆ ಇದು ಯಾರ್ದೋ ಏನೋ ಸ್ವಾಮಿ ಹಸು ಯಾರಾದರೂ ಬಂದ ಕೊಟ್ಬಿಡ್ತಾತ ಎಲ್ಲರಿಗೂ ಇರಲಿ ಅಂತಂದೆ. ಆ ಹಸು ಯಾರೂ ಬರಲಿಲ್ಲ, ಅಲ್ಲೇ ಇತ್ತು, ಅಲ್ಲೇ ಉಳ್ಕೊಳ್ತು, ಅಲ್ಲೇ ಅದಕ್ಕೆ ರಕ್ಷಣೆ ಬಂತು. ಅದಾದಮೇಲೆ ಅಲ್ಲಿ ಒಂದು 3 ಕರು ಆಗ್ತಾ ಬಂತು. ಹೀಗಿದ್ದಾಗ ಅದು ರಕ್ಷಣೆ ಮಾಡುವಾಗ ಸ್ವಲ್ಪ ಆವಾಗ ಯಪ್ಪ ಬಿದ್ದುಬಿಡ್ತಿದ್ದ, ವಯಸ್ಸಾಗಿತ್ತಲ್ಲ ಹಾಗೆ. ಆಮೇಲೆ ಪಕ್ಕದ ಒಂದಲ್ಲೇ ತೋಟದ ಮನೆಗಳು, ದೂರ ಮನೆ. ಆ ಮನೆಯಲ್ಲಿ ಒಬ್ಬ ಆತ ಇವ್ರ ಜೊತೆ ಮಾತಾಡ್ತಾ ಇರಲಿಲ್ಲ. ನಾವು ಹೋಗೋದನ್ನು ನೋಡಿ ಆತ ನಮ್ಮನ್ನು ಮಾತಾಡ್ಸೋಕ್ಕೆ ಬರ್ತಾ ಇಲ್ಲ. ಅವ್ರಿಗೂ ಮಾತಿಲ್ಲ. ನಾನೊಂದು ಸಲ ಮಾತಾಡಿಸಿ ಇವರಿಬ್ಬರಿಗೂ ಕೂಡ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ. ಯಾಕೆ ತಾತನೇ ಅವ್ರ ಹತ್ರ ಮಾತಾಡಿಲ್ಲ? ಸ್ವಾಮಿ ಅವ್ರು ಸರಿ ಇಲ್ಲ, ಹಾಗೆ ಹೀಗೆ ಅಂತೇನೋ ಹೇಳ್ತಿದ್ದ. ಸರಿ ಬಿಡು, ಏನಾದರೂ ಒಂದು ಮಾಡಿಸಿ, ಯಾಕಂದರೆ ಒಬ್ಬನೇ ಇರ್ತಾನೆ ಅಂಥೇಳಿ ನಾನು ಏನು ಮಾಡಿದೆ ಅಂತಂದರೆ, ಆ ಮನುಷ್ಯ ನೋಡಿದ್ರೆ ಎಲ್ಲೋ ಒಂದು ಕಡೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋದು. ಅವರು ಏನು ಅಂತ ಕೆಟ್ಟವರೇನಲ್ಲ, ಇವ್ರಿಗೆ ಯಾವ ರೀತಿ ಮನಸ್ತಾಪ ಆಗುತ್ತೋ ಗೊತ್ತಿಲ್ಲ. ಅವರನ್ನು ಕರೆಸಿಬಿಟ್ಟು ಒಂದು ದಿವಸ, ತಾತ ನೀನು ಅವ್ರ ಜೊತೆ ಮಾತಾಡೋದಂದೆ. ನಾನೇನು ಮಾತಾಡಬೇಕು, ನಾನು ಮಾತಾಡೋಲ್ಲ ಅಂತಂದ. ಈತ ನನ್ನ ಬಾವಿ ಇತ್ತು,
ಆ ಬಾವಿ ಚಿಕ್ಕದು, ತುಂಬ ಒಳಕ್ಕಿದೆ, ಮತ್ತು ಹಗಲ ಕಡಿಮೆ ಇದೆ, ತುಂಬ ಆಳ ಇದೆ. ತಾತ ಮಾತಾಡ್ತದೆ ಅವ್ರ ಹತ್ರ, ಏನಾಗಿದೆ ನನಗೆ, ಏನು ಅವರು ಅಷ್ಟೇ ಮಾತಾಡಪ್ಪ, ಅವರು ಏಪ ಮಾತಾಡ್ತಾ ಇಲ್ಲ. ಆಗ ತಾತನಿಗೆ ನಾನು, ನೋಡಿ ತಾತ ಹಂಗೆಲ್ಲ ಮಾಡಬೇಡಿ, ನೀವು ಮಾತಾಡ್ತಿರೋ ನಾನು ಆ ಬಾವಿಗೆ ಬೀಳೋ ಅಂದೆ, ನೀವು ಅವ್ರಿಗೆ ಬಾಯಿ ಕೊಟ್ಟು ಮಾತಾಡ್ತಿರೋ ಅಥವಾ ನಾನು ಅವ್ರ ಬಾಯಲ್ಲಿ ಬೀಳ ಅಂತಂದು. ಈ ರೀತಿ 2-3 ಸಲ ಅಂದೆ ಆತನಿಗೆ, ನೀವೇನಾದ್ರೂ ಅವ್ರಿಗೆ ಬಾಯಿ ಕೊಟ್ಟು ಬಾಯಿ ಮಾತಾಡ್ತಿರೋ ನಾನು ಬಾವಿಲಿ ಬೀಳೋ ಅಂತಂದೆ. ಈಗ ಅಂದಾಗ, ಅಯ್ಯೋ ಸ್ವಾಮಿ ಹಂಗೆಲ್ಲ ಯಾಕೆ ಮಾಡ್ತೀರಾ, ಹಂಗೆ ಮಾಡಬೇಡಿ, ನಾನು ಬೇಕಾದರೆ ಮಾತಾಡ್ತೀನಿ ಅಂತ ಮಾತಾಡ್ಕೊಂಡು ಹಾಗೇ ಅವರ ಸಂಪರ್ಕ ಇತ್ತು. ಇದು ಆದಮೇಲೆ 1 ವಾರಕ್ಕೆ ಆತ ತಲೆ ತಿರುಗಿ ಬಿದ್ದು ಯಾವಾಗಲೂ ಬಿದ್ದಿರೋದು, ಮಧ್ಯಾಹ್ನ ನೋಡಿದ್ದಾರೆ ಪಕ್ಕದ ಮನೆಯವರು ರಕ್ತ ಹೋಗ್ತಾನೆ ಇದೆ, ಅದನ್ನು ನೋಡಿ ಅವರು ತಗೊಂಡೋಗಿ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ. ಕೋಮಾ ಸ್ಟೇಜ್. ಇದನ್ನೇ ಗಮನಿಸಿದೆ. ಆಮೇಲೆ ಅವ್ರು ನನಗೆ ಬಹಳ ಹತ್ರ ಆಗ್ತಿದ್ದಂಗೆ ಅವ್ರ ಮಕ್ಕಳು ಸ್ವಲ್ಪ ಜಾತಕ ನೋಡೋದು, ಆಮೇಲೆ ಅವ್ರಿಗೊಂದು ಸಂಬಂಧ ಹುಡುಕ್ಕೊಟ್ಟೆ, ಒಳ್ಳೆ ಸಂಬಂಧ ಜೊತೆ ಮದುವೆ ಆಯಿತು, ಅವ್ರ ಮಗಳೆಲ್ಲ ಚೆನ್ನಾಗಿತ್ತು. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಾನು ನಗೋದ್ರ ಜೊತೆ ಇಲ್ಲ ಸಾರಸ್ಯ ಏನು ಅಡಗಿದೆ ಅಂತಂದರೆ, ಬಹಳ ಮುಖ್ಯವಾಗಿರುವಂಥದ್ದು, ಈ ಅಪ್ಪ ಏನು ತೊಗೊಂಡಾಗ ಆಸ್ಪತ್ರೆಗೆ ಹಾಕಿದ್ನೋ, ಅವ್ರ ಹೆಸರು ವೆಂಕಟರಮಣ ಭಟ್ರು ಅಂತ. ವೆಂಕಟರಮಣ ಭಟ್ರೆ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಬರ್ತೀನಿ, ಏನು ಬೇಕೋ ಅದನ್ನು ಮಾಡ್ತೀನಿ. ಇಲ್ಲ ಸ್ವಾಮಿ ನಾನೇ ಮಾಡ್ತೀನಿ, ದಯವಿಟ್ಟು ನೀವೇನು ಕೊಡೋದು ಬೇಡ ಅಂತಂದು. ಇಲ್ಲ ನಾನು ಬರ್ತೀನಿ ಅಂತಂದೆ. ಅಲ್ಲಿ ಮತ್ತೆ ಹೋದ್ವಿ. ಆ ಅಪ್ಪ ನೋಡಿ ಏನಾದರೂ ಅಲ್ಲಿ ಸೇರಿಸ್ಲಿಂದ ಮೋಸ್ಟ್ಲಿ ಆ ಅಪ್ಪ ಸತ್ತು ಹೋಗ್ತಿದ್ದ, ನನಗೆ ಗೊತ್ತಿರೋ ಪ್ರಕಾರ. ಅಷ್ಟು ಬ್ಲೀಡ್ ಆಗಿತ್ತು, ತೊಂದರೆ ಆಗಿತ್ತು. ಆಮೇಲೆ ಸೇರಿಸಿ ಆದಮೇಲೆ ಮನೆಗೆ ಕರ್ಕೊಂಡು ಬಂದರು, ಚೆನ್ನಾಗಿದ್ದಾರೆ, ಅಭ್ಯಂತರ ಇಲ್ಲ, ತೊಂದರೆ ಇಲ್ಲ. ಅದೇನಿತ್ತು ಪಾಪ ಅವರೇ ಪೇ ಮಾಡೋದು ನನಗೆ ಮಾಡಿಸಲಿಲ್ಲ ಅವರು. ಸ್ವಾಮಿ ನನಗೆ ಒಳ್ಳೆ ಸಂಬಂಧ ಹುಡುಕೊಟ್ಟಿದ್ದೀರಿ, ನಾವೇ ಹುಡುಕಿಟ್ಟು ಇಂಥ ನಮ್ಗೆ ಸಂಬಂಧ ಸಿಗ್ತಿರ್ಲಿಲ್ಲ, ನಮ್ಮ ಮಗಳಿಗೆ ನಮ್ಮ ಅಳಿಯ ಒಳ್ಳೆಯ ಹುಡುಗ ಸಿಕ್ಕಿದೆ ಅಂತ ಖುಷಿಪಟ್ಟರು. ಇದೆಲ್ಲ ಮಧ್ಯೆ ಇಲ್ಲಿ ನಾನು ಗಮನಿಸಬೇಕಾಗಿದ್ದು, ಮತ್ತೆ ಇದಾದ ಮೇಲೆ ನನಗೆ ಒಂದಷ್ಟು ದಿನಗಳಾದ್ಮೇಲೆ ನನಗೆ ಆಕ್ಸಿಡೆಂಟ್ ಆಯಿತು. ನನಗೆ 1 ವಾರದಿಂದ ಹಸುಗಳು ಕನಸಲ್ಲಿ ಬರ್ತಾಯಿತ್ತು, ತುಂಬ ಕನಸಲ್ಲಿ ಬರ್ತಾಯಿತ್ತು. ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದೆ ಯಾರೋ ಒಂದು 2 ವೀಲರ್ ಬಂದು ಹೊಡೆದು ಬಿಟ್ಟೆ. ನಾನು ಹೋಗಿ ಆ ಕಡೆ ಬಿದ್ದಾಗ ನನಗೆ ಆ ಕಾಲಿನ ಬೆರಳು ಫ್ರ್ಯಾಕ್ಚರ್ ಆಯಿತು. ಕಾಲಿನ ಬೆರಳು ಫ್ರ್ಯಾಕ್ಚರ್ ಆದರೆ ಬಹುಶಃ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಬೆರಳು ತೆಗಿಬೇಕು ಅಂದರು. ಬಟ್ ಈಗ ನೇತಾಡ್ತಾ ಇದೆ ಬೆರಳು, ಬಹುಶಃ ಅದು ಇನ್ನಷ್ಟೇ ತೆಗಿಬೇಕು, ಆ ಸ್ಟೇಜ್ ಇದೆ. ಬೆರಳು ನೇತಾಡ್ತಿದ್ದೆ, ತೆಗಿಬೇಕಿನ್ನ ಆ ಸ್ಟೇಜ್ ಇದೆ. ಬಟ್ ರಾತ್ರಿಯೆಲ್ಲ 1 ವಾರದಿಂದ ಹಸುಗಳು ಮಾತ್ರ ಕನಸಲ್ಲಿ ಬರ್ತಾನೆ ಇದೆ. ಸರಿ, ಏನೋ ನಮ್ಮ ಜೊತೆಯಲ್ಲಿ ಬರೋ ಮಾವ ಇದ್ದರು. ಇಲ್ಲ ಡಾಕ್ಟ್ರೇ, ನಮ್ಮ ಹುಡುಗನ ಕಾಲಿಗೆ ಭಾಳಷ್ಟು ಭಕ್ತರು ನಮಸ್ಕಾರ ಮಾಡ್ಕೊಳ್ತಿರ್ತಾರೆ, ನೀವೇನಾದರೂ ಮಾಡಿ ಆ ಬೆರಳು ಹಾಕಬೇಕು. ಬೆರಳು ಇಲ್ಲ ಸರ್, ಅದು ಜೋಡಿಸ್ಕೊಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅಂತಂದರು. ಇಲ್ಲ ನಾನು ತೆಗೆದುಬಿಡಿ ಅಂತಂದೆ. ಯಾರೋ ಒಬ್ಬ ಆತ ಅವ್ರ ಜೊತೆಯಲ್ಲಿ ಇರೋರು ಏನೋ ನನಗೆ ಗೊತ್ತಿಲ್ಲ. ಇಲ್ಲ ಸ್ವಾಮಿ ನೀವು ಸೈಲೆಂಟಾಗಿರಬೇಕು, ಬೆರಳು ಇರಬೇಕು ಅಷ್ಟೇ, ಬೆರಳು ಹಾಕ್ಸ್ಬೇಕು, ನೀವು ಜಾಸ್ತಿ ಮಾತಾಡ್ಬೋದು ಹಿಂಗಂತ ನನಗೆ. ನೀವು ಹಾಕ್ಸ್ಕೋಬೇಕು, ಬೆರಳು ಇರಬೇಕು ಅಂತ ಹಿಂಗಂತಾರೆ, ಹಿಂಗೆ ಮಾಡ್ತಾರೆ. ಆತ ಮಫ್ಲರ್ ಸುತ್ತಿದ್ದಾನೆ. ಸರಿ ಆಯಿತು ಡಾಕ್ಟ್ರ್, ಏನೋ ಮಾಡಿ ನಾನಂತೆ. ಡಾಕ್ಟ್ರು ಏನೋ ಮಾಡಿದ್ರು. ಬಹುಶಃ ನೇತಾಡ್ತಿದ್ದ ಬೆರಳು ತೆಗೆದು ಬಿಸಾಕಬೇಕು ಅನ್ನೋಂಥದ್ದನ್ನು ಅದು ಹೇಗದು ಗೊತ್ತಿಲ್ಲ, 1 ತಿಂಗಳು ರೆಸ್ಟ್ ತೊಗೊಂಡ್ಮೇಲೆ ಅದು ಸರೋಯ್ತು. ಅದು ಆಗೋ ಹೇಗೋ ನಾರ್ಮಲ್ ಅಂತಂದರೆ ಈಗೂ ಆಗಲ್ಲ, ಅದು ಯಾವ ಬೆರಳು ನೀವು ಕಂಡಿಡಿಯೋಕ್ಕಾಗಲ್ಲ. ಹಾಗೆ ಅದು ಆಯಿತು. ಅಲ್ಲಿ ನಾನು ಆಸ್ಪತ್ರೆಯಲ್ಲಿ ಅದಾದಮೇಲೆ ಅವ್ರು ಯಾರು ಮಫ್ಲರ್ ಸುತ್ಕೊಂಡಿದ್ರಲ್ಲ, ಅವ್ರು ಯಾರು ಮಾಮ ಅಂತ ನಾನು ಕೇಳಿದೆ. ನನಗೆ ಗೊತ್ತಿಲ್ಲಪ್ಪ ಅಂತಂದರು. ಮತ್ತು ನರ್ಸ್ಗಳನ್ನ ಕೇಳಿದೆ, ಇವ್ರು ಯಾರು ನಿಮ್ಮ ಆಸ್ಪತ್ರೆ ಕೆಲಸ ಮಾಡೋರು ಅಂತಂದು. ಇಲ್ಲ ಅಂತಂದರು, ಗೊತ್ತಿಲ್ಲ ಅಂತಂದರು. ಎಲ್ಲಿದ್ದಾರೆ ಕರೀರಿ ಅಂತಂದೆ. ಮೋಸ್ಟ್ಲಿ ಎದುರುಗಡೆ ಎಳ್ನೀರು ಮಾಡ್ತಾರೆ, ಅವರೇ ಅಂದ್ಕೊಂಡ್ರೆ ಅವರು ಅಲ್ಲ, ಯಾರು ಅಂತ ಗೊತ್ತಿಲ್ಲ. ಮಫ್ಲರ್ ಸುತ್ಕೊಂಡು ಬಂದು ನನಗೆ ಸುಮ್ಮನೆ ಇರಬೇಕು, ಬೆರಳು ಹಾಕಬೇಕು ಡಾಕ್ಟ್ರು, ನಾನು ತೆಗೆಸ್ಬಿಡ್ಬೇಕು ಅಂತ ನಾನು ಬಹುಶಃ 99 ಮನಸ್ಸಲ್ಲಿದ್ದೀನಿ ತೆಗಿಬೇಕು ಅಂತ. ಬಹುಶಃ ನಮ್ಮ ಮಾವನ ಮಾತು ಕೂಡ ನಾನು ಪರಿಗಣಿಸ್ತಾ ಇರಲಿಲ್ಲ, ತೆಗೆಸ್ಬಿಡ್ತಿದ್ದೆ. ಆತ ಯಾರೋ ಸ್ವಲ್ಪ ಹಿಂಗಂದ ನನಗೆ, ಸೈಲೆಂಟಾಗಿರಬೇಕು, ಆ ಬೆರಳು ಇರಬೇಕು ಅಂತಂದ. ಆಮೇಲೆ ಆ ಮನುಷ್ಯ ಪತ್ತೆ ಇಲ್ಲ, ಆಸ್ಪತ್ರೆ ಇಲ್ಲ, ಎಳ್ನೀರ ಹತ್ರ ಇಲ್ಲ, ಇಲ್ಲಿಲ್ಲ. ಓ ಗಾಡ್, ಇದೇನಿದು? ಇವೆಲ್ಲ ನನ್ನ ಮೆಲುಕು ಹಾಕಿದ್ರೆ ಬಹುಶಃ ನಾನು ಹೇಳ್ತಿರೋದು ಈ ನಡೆದ ಘಟನೆಗಳಿಂದ ನನಗೆ ಆಕ್ಸಿಡೆಂಟ್ ಆಗಲಿಕ್ಕೆ 4ನೇ ವರ್ಷ. ನನ್ನ ಮತ್ತು ಈ ತಾತನ ಸಂಬಂಧ ಈ ಹಸುಗೆ ಕಾಪಾಡಿತ್ತು. ಇವೆಲ್ಲ ಕೂಡ ಯಾವಾಗಲಾದರೂ ಮಾತನಾಡೋದು ಈಗಲೂ ಕೂಡ ಸೇಮ್. ತಾತ ಅಂತ ಇರೋದೇನೋ, ಅಯ್ಯೋ ನನಗೆ ಮನೆ ಹೋಗುವಂಥದ್ದೇ ಕಾರ್ಡ್ ಬರ್ತಾ ಇದೆ, ನಾನೇನು ಹೇಳ್ತೀನಿ, ಕಾರ್ಡ್ ಹೋಗುವಂಥದ್ದೇ ಕಾಲೇಜ್ ಬಾಂತಿದ್ವಿ. ಇದನ್ನೇ ಮುಂದುವರಿಸ್ತೀನಿ, ಇದನ್ನ ನೆನಪು ಮಾಡ್ಕೊಂಡು ಆಗ್ತಿರ್ತೀನಿ. ಆದರೆ ಇಲ್ಲಿ 3 ಸನ್ನಿವೇಶಗಳಿದ್ದಾವೆ. ಇದರ ಒಳಗಡೆ 3 ಘಟ್ಟಗಳು. ನಂಬರ್ 1ನೇದು, ಆ ಹಸುನ ಅದಕ್ಕೆ ಬೆರಳು ಕಟ್ಟಾಗಿತ್ತಲ್ಲ, ಅದರದ್ದು ಕಾಪಾಡಿದ್ದು, ಅದರದ್ದು ಪುಣ್ಯ ಬಹುಶಃ ನಾನು ಮಾಡಿದ್ದಕ್ಕೆ ನನಗದು ಲೆಕ್ಕ. ಇದು ಮೋಸ್ಟ್ಲಿ ಹಿಂದೆ ಏನೋ ಇತ್ತೇನೋ, ನಂದು ಬ್ಯಾಲೆನ್ಸು ಕಾಲೇ ತೆಗಿಬೇಕು ಅಂತ ಇತ್ತೇನೋ ಗೊತ್ತಿಲ್ಲ, ಅಲ್ಲಿ ಲೆಕ್ಕ ಚುಪ್ತ ಮಾಡ್ತೀನಿ. 2ನೇದು, ಆ ಅಪ್ಪನಿಗೆ ಅಲ್ಲೆಲ್ಲಿ ಕಳಿಸ್ಕೊಡ್ತೀವಿ, ಹುಡುಗನಲ್ಲಿ ಕಾಲಿಗೆ ಸ್ವಲ್ಪ ಅವ್ರು ಏನಾದ್ರು ಕೊಡ್ತಾರಲ್ಲ, ಕೈ ತುಂಬ ಹಣ ಕೊಟ್ರನ್ನಲ್ಲ, ಆ ಒಬ್ಬೊಟ್ಟಿಗೆ ಆತನ ಪಾಪ ಏನು ಊಟ ಮಾಡೋಕ್ಕೆ ಸರಿಯಾಗಿಲ್ಲ, ತುಂಬ ಖುಷಿಯಾಗಿದ್ದಾನೆ, ತುಂಬ ಸಂತೋಷವಾಗಿದ್ದಾನೆ ಆ ಅಪ್ಪ. ಎಲ್ಲ ಆಯಿತು. 3ನೇದು, ಆ ಮನೆಯವರು ಮಾತಾಡ್ತಿರ್ಲಿಲ್ಲ. ನಾನು ಕೂರಿಸಿ ಮಾತಾಡಿಸ್ದೆ ಅವ್ರ ಹತ್ರ. ಮಾತಾಡಿಸಿದಾಗ ಬಹುಶಃ ಅವ್ರು ಮಾತಾಡಿದ್ದಕ್ಕೆ ಈತನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಮಾತಾಡಿಲ್ಲ ಅಂತಂದರೆ ಬಹುಶಃ ಹೋಗ್ಬೋದಾಗಿತ್ತು.
ಹೋಗ್ಬೋದಾಗಿತ್ತು. ಈ ರೀತಿಯಾಗಿ ಎಲ್ಲಿ ನಾನು ಹೋದರೂ ಅಲ್ಲೊಂದು ಏನಾದರೂ ಇಲ್ಲಿನ ನನ್ನ ಉದ್ದೇಶ ಏನಕ್ಕೆ ಭಗವಂತ ಇಲ್ಲಿಗೆ ನಾನು ಕಳಿಸಿದ್ದಾನೆ, ಅದು ಇಂಥ ಜಾಗಕ್ಕೆ ನನ್ನ ಯಾಕೆ ಕಳಿಸ್ತಾ, ಏನೋ ಇರ್ಬೋದೇನೋ ಇಲ್ಲಿ. ಬಹುಶಃ ನನ್ನ ಬಳಿ ಯಾರಾದರೂ ಬರ್ತಾರೋ ಅಂದರು, ಬಟ್ ನಾನು ಯಾರಿಗಾದರೂ ಕೂಡ ಕಾಣಿಸ್ಕೊಳ್ತೀನಂದ್ರು ಎಲ್ಲೋ ಒಂದು ಕಡೆ ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡಲಾರದು ಅಂತಂದರೆ ನಿಮ್ಮ ಭೇಟಿಗಳು ಕೂಡ ಅವನು ಬರೆದಿರಲೇಬೇಕು. ಅದು ಕೂಡ ನಿಮಗೆ ಸಂಬಂಧಪಟ್ಟ ಡೈರಿ, ನನಗೆ ಸಂಬಂಧಪಟ್ಟ ಡೈರಿ ಅಲ್ಲ. ಸಂವಿಧಾನ ಅಂತ ಇರುತ್ತಲ್ಲ, ಅವನದೊಂದು ಸಂವಿಧಾನ ಇದೆ, ಅಲ್ಲಿ ಬಹುಶಃ ಬರೆದಿರ್ಬೋದು. ನಿಮ್ಮ ಸಂವಿಧಾನ ಗೊತ್ತಾ, ಇಲ್ಲಿ ನ್ಯಾಯ ಇರ್ತಿರೋದು ಅನ್ಯಾಯ ಆಗಿಬಿಡಬಹುದು, ಅನ್ಯಾಯ ಅಂತಿರೋದು ನ್ಯಾಯ ಆಗ್ಬಿಡಬಹುದು, ಅಪರಾಧಿ ನಿರಪರಾಧಿ ಆಗಿಬಿಡಬಹುದು, ನಿರಪರಾಧಿ ಅಪರಾಧಿ ಆಗಿಬಿಡಬಹುದು. ಅವನದ್ದು ಸಂವಿಧಾನ ಆಗಲ್ವೇ ಅಲ್ಲ. ನ್ಯಾಯ ಅನ್ನೋದು ಯಾರು ಸಿಗಬೇಕೋ ಸಿಗಲೇಬೇಕು. ಅವನಲ್ಲಿ ನ್ಯಾಯನೇ, ಅನ್ಯಾಯ ಅನ್ಯಾಯ. ಅವ್ರಿಗೆ ಏನು ತಲುಪಿಸ್ತಾನೆ. ಮೋಸ ವಂಚನೆ ಕಪಟಕ್ಕೆ ಜಾಗವಿಲ್ಲ ಅವನ ಬಳಿ. ಅದಕ್ಕಾಗಿ ಇಲ್ಲಿ ನಾವೇನೋ ಮಾಡಿದ್ದರ ಪ್ರತಿಫಲ ನನಗೆ ಹಸುಗಳು ಕನಸಲ್ಲಿ ಬರ್ತಾ ಇದ್ದಿದ್ದು ಎಲ್ಲ ಸ್ವಲ್ಪ ಹೊಡಿತು ನನ್ನ ಮನಸ್ಸಿಗೆ. ಅದಾದ್ಮೇಲೆ ನನಗೆ ಈಗ ಬಂದಿದ್ದು ಬಹುಶಃ ಆವತ್ತು 4 ವರ್ಷಗಳಿಂದ ಒಂದು ಹಸುವನ್ನು ಕಾಪಾಡಿದ್ದಕ್ಕೆ ಮೋಸ್ಟ್ಲಿ ಇದು ನನಗೆ ದೈವ ಕೊಟ್ಟಿರೋ ರಕ್ಷಣೆಯೋ ಏನೋ ಅನ್ನೋದು ಒಂದಾದರೆ, ಬಹುಶಃ ನಾನು ಆ ತಾತನಿಗೆ ಅವ್ರನ್ನ ಮಾತಾಡಿಸಿದಾಗ ಬಹುಶಃ ಆಗಿದ್ದು ಆನಂದ. ಆ ತಾತನ ಅವ್ರು ರಕ್ಷಣೆ ಮಾಡಿದ್ರು ಅನ್ನೋದು ಒಂದಾದರೆ, ಬಹುಶಃ ಅಲ್ಲಿ ನಾನೇ ಈ ಕಟ್ಟಿಗೆ ಒಲೆ ಇರೋದಲ್ಲಿ ನೀರು ಕಾಯಿಸ್ಲಿಕ್ಕೂ ಕಟ್ಟಿಗೆ ಒಲೆ, ಅಡುಗೆ ಮಾಡಲಿಕ್ಕೂ ಅದೇ ಇರೋದು. ಈಗ ಗ್ಯಾಸ್ ಸಿಲಿಂಡರ್ಲ್ಲ ನಾನು ಇಟ್ಟು ಬಂದಿದ್ದೇನೆ. ಹೀಗೇನಾದರೂ ಒಂದು ಬೆಳಗ್ಗೆನೇ ನಾನು ಬೆಂಕಿಗೆ ನೀರು ಹಾಕೋಕೆ ಅಂದರೆ ಅಂಡೆ ಇರುತ್ತಲ್ಲ, ಅದಕ್ಕೆ ನಾವು ಬೆಂಕಿ ಇಡಕ್ಕೆ ಹೋದಾಗ ಒಂದ್ಸಲ, ಅಯ್ಯೋ ಸ್ವಾಮಿ ನೀವು ಯಾಕೆ ಇಡ್ತೀರಿ, ನೀವು ಯಾಕೆ ಮಾಡ್ತೀರಿ, ನನಗೆ ಪಾಪ ಬರಲ್ವಾ ಅಂದ. ಬರುತ್ತೆ ಅಂದೆ. ಬರುತ್ತೆ ಅಂದರೆ ನಾನು ಪಾಪ ಬರಲಿಲ್ಲ. ಹಂಗಾದ್ರೆ ಪಾಪ ಬರಲ್ಲ, ಬೇಕಾದ್ರೆ ದುಡ್ಡು ಬರುತ್ತೆ ಬಿಡು ಅಂದೆ. ಇಲ್ಲ ಸ್ವಾಮಿ ನೀವು ದಯವಿಟ್ಟು ಎದ್ದೇಳಿ ಅಂತಂದೆ. ಅದಾದ 4ನೇ ದಿನಕ್ಕೆ ಆತನಿಗೊಂದು 6 ತಿಂಗಳಿಂದ ಈ ಓಲ್ಡ್ ಪೆನ್ಷನ್ ಬಂದಿಲ್ಲಂತೆ. ನೀವೇನು ಬರುತ್ತೆ ದುಡ್ಡು ಬಂದಂದ್ರೆ ಬೆಳಗ್ಗೆ 10 ಗಂಟೆಗೆ ಅವನು ಬಂದು ಆ ಓಲ್ಡ್ ಪೆನ್ಷನ್ ದುಡ್ಡು ಕೊಟ್ಟೋಲ್ಲ. ಅದು ಎಲ್ಲ ಆತನಿಗೆ ಈ ಥರದ್ದು ತಿಳ್ಕೊಂಡು ಬಹಳ ನಗೋದಿದೆಯಲ್ಲ, ಬಹಳ ಮತ್ತು ನನ್ನ ಮೇಲೆ ಕಾಗ್ತೇನೆ ಅಂತಂದರೆ ಆ ತಾತನಿಗೆ ಇಲ್ಲಿ ತನಕ ಇನ್ನೂ ಅರ್ಥ ಆಗಿಲ್ಲ ನಾನೇನಂತೀನಿ. ಅದಕ್ಕೆ ನಗ್ತಿರ್ತೀನಿ. ಹಾಗಾಗಿ ನಾವೆಲ್ಲಾದ್ರೂ ಏನಾದರೂ ಸೇವೆ ಅಂತ ಮಾಡಿದ್ರೆ ಅದಕ್ಕೆ ಕಾರಣ ಇದ್ದೇ ಇರುತ್ತೆ. ಅವನು ಮಾಡಿಸ್ತಾನೆ, ನಾವು ಅಲ್ಲವೇ ಅಲ್ಲ, ನಾವು ಯಾರೂ ಅಲ್ಲ. ನಮ್ಮ ಒಳಗಡೆ ಅವ ಇರ್ತಾನೆ. ಶಿವ ಎಲ್ಲೋ ಇರಲ್ಲ, ವಿಷ್ಣು ಎಲ್ಲೋ ಇರೋದಿಲ್ಲ, ಬ್ರಹ್ಮ ಎಲ್ಲೋ ಇರೋದಿಲ್ಲ. ಒಂದು ಸಣ್ಣ ಮಗು ಆಟ ಆಡುತ್ತಲ್ಲ ರೀ, ಆ ಮರಳಲ್ಲಿ ಆಟ ಆಡುವಾಗ ಸೃಷ್ಟಿ ಮಾಡ್ತಲ್ಲ, ಚಿಕ್ಕದಾಗಿ ನೀವು ಮರಳಲ್ಲಿ ಆಟ ಆಟಾಡ್ತೀರಿ, ನಿಧಾನಕ್ಕೆ ಕಾಲು ತಗೊಂಡ್ರೆ ಅದೆಷ್ಟು ಚೆನ್ನಾಗಿ ಮನೆ ಆಕಾರದಲ್ಲಿ ಇರುತ್ತೋ ಬ್ಯಾಕ್ ಬರುತ್ತೆ, ಖುಷಿ ಪಡುತ್ತೆ. ಆವಾಗ ಅದು ಸೃಷ್ಟಿ ಮಾಡಿದಾಗ ಬ್ರಹ್ಮ ಆಗುತ್ತೆ ಆ ಮಗು. ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರಿ ಎಲ್ಲರೂ 3 ಜನ ಒಂದೇ ಅಂತ ಯಾಕಂತಾರೆ ಅಂತಂದ್ರೆ ಇದೇ ತತ್ವಕ್ಕೆ. ಅದಕ್ಕೆ ಆ ಮಗು ಹಿಂದಕ್ಕೆ ಬಂದು ಅಲ್ಲ ಸಣ್ಣದೊಂದು ವಿಗ್ರಹ ಇಟ್ಟು ಆ ಕಡೆ ಈ ಕಡೆ ಬಿಟ್ಟಿರೋ ಹೂಗಳನ್ನ ತಂದು ಅಲ್ಲಿ ಇಟ್ಟುಬಿಟ್ಟು ಸ್ವಲ್ಪ ಅಲ್ಲಿಂದ ಹುಣಸೆಕಾಯಿ ತಗೊಂಬಂದ್ರೆ ಅದೇ ನೈವೇದ್ಯ ಅಂತ ಇಟ್ಟುಬಿಟ್ಟು ತೃಪ್ತಿ ಪಡ್ತಾ ಇರುತ್ತೆ. ಮತ್ತು ಅಮ್ಮ ಬಾರೋ ಮಗು ತಿಂಡಿ ರೆಡಿ ಆಗಿದೆ ಊಟ ಮಾಡಬಾರೋ ಅಂತಂದರೆ ಅದೇ ಕಾಲಲ್ಲಿ ಯಾವ ಕಾಲಿಂದ ಆ ಸಣ್ಣದಾಗಿರೋ ಮನೆಯನ್ನು ಮಾಡುತ್ತೋ ಅದೇ ಕಾಲಲ್ಲಿ ಆ ಸಣ್ಣ ಮನೆಯನ್ನು ಕಾಲಿಂದ ಎಡವಿ ಬಿಟ್ಟು ಬೀಳಿಸ್ಬಿಟ್ಟು ಅಮ್ಮ ಕರೆದಾಗ ಓಡಿ ಹೋಗುತ್ತೆ. ಇಲ್ಲೇನು ಬೇಸರನೇ ಮಾಡ್ಕೊಳ್ಳಿಲ್ಲ. ಅಂದರೆ ಸೃಷ್ಟಿ ಮಾಡಿದಾಗ ಬ್ರಹ್ಮ ಆಯಿತು, ಮತ್ತು ಹಿಂದಕ್ಕೆ ಬಂದು ಖುಷಿ ಪಟ್ಟಾಗ ವಿಷ್ಣು ಆದ, ಮತ್ತೆ ಅದನ್ನು ಕೆಡಿಸಿದಾಗ ಲೈಕಾರ್ಥ ಶಿವನಾದ ಆ ಮಗು. ಹಾಗೆ ನಮ್ಮ ಒಳಗಡೆ 3 ತತ್ವಗಳಿರ್ತವೆ, ಪ್ರತಿಯೊಬ್ಬರೂ ಇರ್ತವೆ. ಅದು ಯಾವಾಗ ಎಲ್ಲಿ ಆವಿರ್ಭಾವವಾಗುತ್ತವೋ ಬಹುಶಃ ಭಗವಂತ ಅನ್ನುವವನು ಹೀಗೇ ಇರ್ತಾನೆ. ಆ ಸೂಕ್ಷ್ಮದ ರೂಪದಲ್ಲಿಯೋ ಸ್ಥೂಲದ ರೂಪದಲ್ಲಿ ಕೆಲವು ಕಡೆ, ಕಾರಣ ರೂಪದಲ್ಲಿ ಕೆಲವು ಕಡೆ ಇರುತ್ತವೆ. ಅದಕ್ಕಾಗಿ ನೀವೆಲ್ಲೇ ಹೋದರೂ ಖುಷಿಯನ್ನು ಹಂಚ್ಕೊಳ್ತಾ ಮುಂದುವರಿಯಿರಿ. ಕರ್ಮಗಳು ಯಾವನ್ನ ನಮ್ಮ ಅಕೌಂಟಿಗೆ ಹಾಕಿದ್ದಾನೋ, ಯಾವಾತನ ಹಾಕಿದ್ದಾನೋ ಆವಾತನ ಅದನ್ನು ತೆಗಿತಾನೆ. ಆದರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಬುದ್ಧಿ, ಒಳ್ಳೆಯ ವಿಚಾರ, ದುಶ್ಚಿಂತನೆ, ದುಷ್ಪೇಡ ಹತ್ರಕ್ಕೂ ಸೇರಿಸ್ಬೇಡಿ. ಹೀಗೆ ನೀವು ಮುಂದುವರೆದರೆ ಬಹುಶಃ ನಗು ಅನ್ನೋದು ನಮ್ಮಲ್ಲೇ ಅಲ್ಲಲ್ಲೇ ಸಿಗ್ತಿರ್ತವೆ. ಇದು ಕಾರಣವಾಗ್ತವೆ ಪ್ರೀತಿ. ನಾನು ಪ್ರತಿನಿತ್ಯ ತಿಳ್ಕೊಳ್ತೀನಿ. ಆದರೆ ಈಗೊಂದು ದುರಂತ ನಾನು ಹೇಳ್ದಲ್ಲ, ಆ ದುರಂತ ಏನು ಗೊತ್ತಾ, ಆತ ತೀರ್ಕೊಂಡ. ಈಗ ಒಂದು 3 ವರ್ಷಗಳಿಂದ ತೀರ್ಕೊಂಡ್ಬಿಟ್ಟ. ಆಮೇಲೆ ಅದು ಆ ಜಮೀನೆಲ್ಲ ನೀವೇ ಇಟ್ಕೊಳ್ಬೇಕು ಅಂತ ಯಾರೋ ಅವ್ರ ಕಡೆ ಯಾರು ದೂರದ ರಿಲೇಷನ್ ಇಲ್ಲ, ನೀವೇ ಬಂದು ಹೋಗ್ತಾ ಇರ್ತೀರೋ, ಏನೇನೋ ಕೊಡ್ತಾ ಇದ್ರೆ ಅದೆಲ್ಲ ನೀವು ಇಟ್ಕೊಳ್ಬೇಕು ಅಂತಂದರೆ ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಋಣ ಹಾಕ್ಬಿಡ್ತೀನಿ. ನಾನು ಹಂಗೆ ತೊಗೊಳಕ್ಕೆ ಬರಲ್ಲ. ಯಾವಾಗಲಾದರೂ ಹೋಗಿ ಬರಲಿಕ್ಕೆ ಪ್ಲೇಸ್ ಇದೆ, ನಾನು ತೊಗೊಳ್ಳಲ್ಲ ಹಾಗೆಲ್ಲ ಅಂತಂದರೆ. ನನಗೆ ಯಾವುದೇ ಕಾರಣಕ್ಕೆ ಆ ಥರ ಆದರೂ ತಗೊಳ್ಳಲ್ಲ ಅಂತಂದರೆ. ಏನೇ ಆದ್ರೂ ದಾನ ಧರ್ಮ ಮಾಡಬೇಕಾದರೂ ತೆಗೆದುಕೊಳ್ಳಬೇಕಾದರೂ ಅದಕ್ಕೆ ಹಾಗೆ ಅಧಿಕಾರ ಇರಬೇಕು, ಅದಕ್ಕೆ ಸಂಬಂಧಪಟ್ಟದ್ದಿರಬೇಕು. ಈಗ ನಮ್ಮ ಚಿನ್ನಜಿಯರ ಸ್ವಾಮೀಜಿ ಅಂತಿದ್ದಾರೆ, ಎಲ್ಲಿ ಅದು ಅಂತಂದ್ರೆ ಹೈದರಾಬಾದ್ನಲ್ಲಿ ರಾಮೋಜಿ ಫಿಲಮ್ ಸಿಟಿ ಇದೆಯಲ್ಲ, ಅವರು 700 ಎಕರೆ ಜಮೀನು ಕೊಟ್ಟಿದ್ದಾರೆ, 1,000 ಕೋಟಿ ಹಣ ಕೊಟ್ಟಿದ್ದಾರೆ. ಈಗ ಅದು ಈಕ್ವಲ್ ಆಫ್ ಸ್ಟ್ಯಾಚ್ಯೂ ಅಂತೇಳಿ 7 10 7 ವಂಡರ್ಸಲ್ಲಿ ಅದು 8ನೇ ವಂಡರ್.
ಹಾಗೆ ದಾನ ಧರ್ಮ ಅನ್ನೋದು ಅವರ ಮನಸ್ಸಿಗೆ ಬಂದು ಮಾಡಿದಾಗ ಅದೊಂದು ದೊಡ್ಡ ಅದ್ಭುತ ಅನುಭೂತಿ ಎದ್ದು ಹೇಳುತ್ತೆ. ಅದು ನಾವು ಅಲ್ಲಿ ಒಬ್ಬರಾಗಿ ಇದ್ದಾಗ ಅವ್ರಿಗೇನು ಅವಶ್ಯಕತೆ ಇದೆ ಅದನ್ನ ಹಾಗೆ ಮಾರ್ಪಾಟು ಮಾಡಿ ಅದಕ್ಕೆ ಸಂಬಂಧಪಟ್ಟಾಗ ಒಂದು 4 ಹಸುಗಳಿದಾವೆ ಅಲ್ಲಿ ಆ ಜಾಗದಲ್ಲಿ ಅವ್ರ ಕಡೆ ಯಾರಾದರೂ ನೋಡ್ಕೊಳ್ತಾರೆ. ಈಗಲೇ ಏನಾದರೂ ಬೇಕು ಅಂದರೆ ಅದಕ್ಕೆ ನಾನು ಗಮನಿಸ್ತಿರ್ತೀನಿ, ಬಿಟ್ಟರೆ ಯಾವುದೂ ನನ್ನದಲ್ಲ, ಯಾವುದೂ ನನ್ನದಲ್ಲ, ಎಲ್ಲವೂ ಕೂಡ ಈ ಪ್ರಕೃತಿ. ಆ ಪ್ರಕೃತಿಗೆ ನಾವು ಬಿಟ್ಟು ಹೋಗಬೇಕು, ಬಿಟ್ಟರೆ ಇದು ನಮ್ಮದು ಅದು ನಮ್ಮದು ಅಲ್ಲವೇ ಅಲ್ಲ, ಇದು ನಮ್ಮದು ಅಷ್ಟೇ. ಎಲ್ಲಿ ತನಕ ಬಹುಶಃ ನಿಮ್ಮ ಮನಸ್ಸು ಒಳ್ಳೆಯದಾಗಿ ಯೋಚನೆ ಮಾಡಿದಾಗ ಆ ಒಳ್ಳೇದಿದೆಯಲ್ಲ ಅದು ನಮ್ಮದು. ಖಂಡಿತ ಗುರುಗಳೇ, ನಾವು ಮಾಡುವಂಥ ಯೋಜನೆ ಎಲ್ಲವೂ ಕೂಡ ಒಳ್ಳೇದಾಗಿರ್ಬೇಕು. ನಾವೇನಾದರೂ ಒಳ್ಳೇದು ಮಾಡಿದ್ರೆ ಅದು ನಮ್ಮನ್ನು ಹೇಗೆ ಕಾಪಾಡುತ್ತೆ ಅನ್ನೋಂಥದ್ದನ್ನ ಈ ಒಂದು ವಿಚಾರದಲ್ಲಿ ತಿಳ್ಕೊಂಡ್ವಿ. ಪ್ರಾರಂಭದಲ್ಲಿ ಭಯ ಆಯಿತು, ಈ ಪ್ರಶ್ನೆನ ಹೇಗೆ ತಮ್ಮ ಮುಂದೆ ಇಡೋದು, ಕೇಳ್ಬೋದಾ, ಬೈತೀರಾ, ಹೇಗೆ ಅಂತ. ಅದು ಉತ್ತರ ಇದೆ ಅನಿಸ್ತಾ ಅಥವಾ ಏನು? ಇಲ್ಲ ಗುರುಗಳೇ, ಖಂಡಿತ ಅದರಲ್ಲಿ ಎಲ್ಲವೂ ಕೂಡ ನಿಮ್ಮ ಒಂದು ಯಾಕೆ ಅದರಲ್ಲಿರುವಂಥ ಸಾರಾಂಶ ಆಗಿರ್ಬೋದು, ಎಲ್ಲಿ ಹಾಸ್ಯಭರಿತವಾಗಿತ್ತು, ಯಾಕೆ ಅದು ನಗು ಬರ್ಸುತ್ತೆ, ಎಲ್ಲವೂ ಕೂಡ ನಮಗೆ ತಿಳಿಸ್ಕೊಡ್ರಿ. ಕೊನೆ ತನಕ ಅಪ್ಪ ಪಾಪ ಹೋಗ್ಬಿಟ್ಟು ಅದು ತಿಳ್ಕೊಳ್ಳಿಲ್ಲ. ಈಗಲೂ ನಂಗೆ ನೆನಪು ಬರ್ತೈತೆ, ತಾತ ಕೊನೆಗೂ ತಿಳ್ಕೊಳ್ಳಿ, ಯಾರ್ಯಾರಿಗೂ ಅರ್ಥ ಆಗುತ್ತೆ. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಹಾಸ್ಯವಾಗಿರ್ತಾ ಇತ್ತು. ತುಂಬಾ ಚೆನ್ನಾಗಿ ಏನಾದ್ರೂ ಒಂದು ವಾರ ಮಾಡ್ಲಿಲ್ಲ ಅಂತಂದ್ರೆ ಬರ್ಬೇಕು ಸ್ವಾಮಿ, ನೀವು ಬರ್ಲೇಬೇಕು, ನೀವು ಬನ್ನಿ ಅಂದ್ರೆ ಬರಲ್ಲ. ಅಪ್ಪ ಅಯ್ಯೋ ನಿಮ್ ಬೆಂಗಳೂರು ನಾನು ಬರಲ್ಲ, ನಿಮ್ ಬೆಂಗಳೂರು ತಪ್ಪೋಗ್ಬಿಡ್ತೀನಿ, ನಾನು ಬರಲ್ಲ, ನೀವು ಬನ್ನಿ. ಎಷ್ಟು ಅಂತಂದ್ರೆ ಆ ಕಾಳಜಿ ಅಷ್ಟು ಆರ್ಗ್ಯಾನಿಕ್ ಅಲ್ಲಿ, ನೀರಿಂದ ಹಿಡಿದು ಎಲ್ಲವೂ ಆರ್ಗ್ಯಾನಿಕ್ ಅಲ್ಲಿ, ಅಷ್ಟು ಖುಷಿ ಸಂತೋಷವಾಗಿ. ನಾನು ಮೊದಲೇ ಮರಗಳ ಕೆಳಗೆ ಕಾಲಹರಣ ಮಾಡೋನು, ಇರೋದೇ ಅದು. ಹಂಗಾಗಿ ಆತನ ಸಂಬಂಧ ಇತ್ತಲ್ಲ, ರಾಮಾಯಣ ಮಹಾಭಾರತ, ಆಮೇಲೆ ಏನ್ ಪೊಲಿಟಿಕಲ್ದು ಮಾತಾಡ್ತಾನೆ ಅಂತಂದ್ರೆ ಬಹಳ ಖುಷಿಯಾಗಿ ನಿರರ್ಗಳ ಮಾತಾಡ್ತಾನೆ. ನಮ್ಮ ಹುಡುಗ ಒಂದಷ್ಟು ಎಪಿಸೋಡ್ ಅನ್ನ ಮಾಡ್ಕೊಂಡಿದ್ದಾನೆ, ಆತನ ಜೊತೆ ಮಾತಾಡಿರೋದು ಬಹಳ ಇದಾವೆ, ವಿಷಯಗಳಿದ್ದಾವೆ. ತುಂಬಾ ಒಳ್ಳೆ ಮನುಷ್ಯ. ಹಾಗೆ ಒಳ್ಳೆಯವರು ಸಿಗ್ತಾರೆ ಅನ್ಲಿಕ್ಕೆ ಇದೊಂದು ನಿದರ್ಶನ ಅಂತ ನನ್ನ ಅನಿಸಿಕೆ. ನನಗೇನು ಈ ತರದ ವಾತಾವರಣ ಅಂತ ಹುಡ್ತಾ ಇರ್ತೀನಲ್ಲ, ಅಂತಹ ವಾತಾವರಣ ಸಿಕ್ತು ಅನ್ನೋದು ಒಂದು ಬಹಳ ಖುಷಿ. ಆತನ ಕಳ್ಕೊಂಡೆ ಅನ್ನೋದು ಮತ್ತು ದುಃಖ ನನಗೆ ಕಾಡ್ತಾ ಇದೆ. ಖಂಡಿತ ಗುರುಗಳ, ಈ ಒಂದು ವಿಚಾರವನ್ನ ನಾನು ಏನಾದರೂ ಹಾಸ್ಯಭರಿತವಾಗಿರುವಂಥದ್ದು ಇದೆಯಾ, ಪದೇ ಜ್ಞಾಪಿಸ್ಕೊಂಡು ನಗುವಂಥದ್ದು ಇದೆಯಾ ಅಂತ ಕೇಳಿದಾಗ ಬೈತೀರಾ ಅಂತ ಅನ್ಕೊಂಡೆ. ಆದರೆ ಎಷ್ಟು ಶಾಂತವಾಗಿ ಅದನ್ನ ಹೇಗಿತ್ತು ಅದನ್ನ ತಿಳಿಸಿದ್ರಿ, ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋ ಥರ ಅನಿಸ್ತು ನೀವು ಹೇಳುವಾಗ ಆ ಒಂದು ಕಥೆಯನ್ನ. ಅದ್ಭುತವಾಗಿತ್ತು ಗುರುಗಳೇ, ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.